ಬಿಸಿ ಬಿಸಿ ಮಿರ್ಚಿ ಮಾಡಾಕ ಕುಂತಾಳ. ಮಿರ್ಚಿ ಮಾಡಿದ ಬೇ? ಹೂನಯ್ಯಪ್ಪ. ಏ ಬಾಯಿ, ಅದ್ರಾಗ ಒಂದೆರಡು ಬದ್ನಿಕಾಯಿ ಬಜ್ಜಿ ಮಾಡ. ಮಗ ಮರೆಯ, ನನ್ನ ಮಗನ ಸಂಬಂಧ ಮೆಣಸಿನಕಾಯಿ ಮಿರ್ಚಿ ಮಾಡಾಕ ಕುಂತೇವಿ. ನೀಂದರ ಬರೇ ಬದ್ನಿಕಾಯಿ ಸಡಗ್ರನ. ಸುರೇಶಣ್ಣ, ಶಂಕರಣ್ಣ, ಯಪ್ಪ ನಡ್ರಿ ಬಡ ಬಡ, ಮತ್ ಮಿರ್ಚಿ ಆತಾವ. ಆರಿದ್ರ ಕುತ್ತಿಗೆ ಸಿಗ್ತಾವ. ನಡ್ರಿ ಎಲ್ಲಾರು. ಹಾ ಬರ್ರಿ. ನೀವೊಬ್ಬ ಇಲ್ಲದಕ್ಕ ಮನಿ ಬಣ 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 ಅಂತಿತ್ತ ಶಂಕರಪ್ಪ. ಬರೇದಾಗಿದ್ದ ಮನಿ ಇವತ್ತ ತುಂಬಿದಂಗ ಆತ್ ನೋಡಯ್ಯಪ್ಪ. ನಮ್ ಜೋಳದ ರೊಟ್ಟಿ ಊಟನ ಊಟ. ನನಗೂ ಇಂಥ ಊಟ ಮಾಡಿ ಬಾಳ ದಿನ ಆಗಿತ್ತು. ಇವತ್ತ ಹೊಟ್ಟಿ ತುಂಬಾ ಮನಸ್ಪೂರ್ವಕವಾಗಿ ಊಟ ಮಾಡಿದೆ. ಹೂನ ಶಂಕರಪ್ಪ, ಏನಾರ ಒಂದು ಮಾಡಿದ್ರ ಮನ್ಯಾಗ ಬರೇ ನಿಂದ ದ್ಯಾಸ್ ಮಾಡಿ ನಿಮ್ಮವ್ವ ಅಳಕೆ ಅಳಕೆ ಒಂದಳತಿ. ನಮ್ ಶಂಕರಪ್ಪ ಅದನ್ನ ತಿಂತಿತ್ತು, ನಮ್ ಶಂಕರಪ್ಪ ಇದನ್ನ ತಿಂತಿದ್ನು, ಅದನ್ನ ಇಷ್ಟಪಡ್ತಿದ್ನು, ಇದನ್ನ ಮಾಡಿಕೊಡುವೆ ಅಂತಿದ್ನು. ಕರೀನ ಶಂಕರಣ್ಣ, ನೀ ಇಷ್ಟು ಜಲ್ದಿ ನಮಗ್ ಸಿಕ್ತಿ ಅಂತ ನಾವ್ ಎಂದೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ಒಂದು ಕೆಟ್ಟಗಳಿಗೆ ಕಳೆದು ಹೋತು. ಇನ್ನ ಆಗಿದ್ರ ಬಗ್ಗೆ ಯಾರು ವಿಚಾರ ಮಾಡಿ ಸುಳ್ಳ ಎದಕ್ ಚಿಂತೆ ಮಾಡಿ ಕೊರಗ್ತೀರಿ? ಆಗಿದ್ದಂತ್ರು ಆತ. ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ರಿ. ಶಂಕರು, ನಮ್ ಕೂಟ ಊರಿಗೆ ಬಂದ್ಬಿಡಪ್ಪ. ಸುಳ್ಳ ಈ ಊರಿನ ಸವಾಸ ಬೇಡ ನಿನಗೆ. ಯಮ್ಮ, ಹಂಗ ಒಮ್ಮಿಂದೊಮ್ಮಿಕ್ಲೆ ಬಿಟ್ಟು ಬರಾಕ ನನಗ ಪರ್ಮಿಷನ್ ಇಲ್ಲ. ಇನ್ನು 6 ತಿಂಗಳ ನಾ ಇಲ್ಲಿ ಕೆಲಸ ಮಾಡಿಂದ ಬೇಕಂದ್ರೆ ನನಗ ಟ್ರಾನ್ಸ್ಫರ್ ಕೊಡ್ತಾರ. ಅದ್ರೊಳಗ ಅಂತೂ ಎಲ್ಲಿ ಕಳ್ಸಂಗಿಲ್ಲ. 6 ತಿಂಗಳು ಉದಲ ಇಲ್ಲ ಸಂತಪ್ಪ ಮನ್ಯಾಗ ಇರ. 6 ತಿಂಗಳಾಗಿಂದ ಮತ್ತ ಅತ್ತಾಗ ನಮ್ ಕಡೆ ಟ್ರಾನ್ಸ್ಫರ್ ಮಾಡಿದ್ರಂದ್ರ ಬರುವಂತಿ. ಹೌದ್ ತಗೋ ಶಂಕರಣ್ಣ, ಅಷ್ಟ ಮಾಡ. ಅಷ್ಟು ಮಾಡಿ ಶಂಕರಣ್ಣ. ಇಲ್ಲೇ ನಮ್ಮ ಮನೆಗೆ ಬಂದ್ಬಿಡ, ಎಲ್ಲ ಲಗೇಜ್ ತಗೊಂಡು. ಬೈನಿಗೂ 2 ತಿಂಗಳು ಏನೋ ಓದಕ್ ಬಿಟ್ರಂತ. 2 ತಿಂಗಳಾಗಿಂದ ಅವ್ರು ಎಕ್ಸಾಮ್ ಬರೆಯಕ್ ಹೋಗ್ಲಿ. ಮುಂದೆ ಒಂದ್ 4 ತಿಂಗಳು ಮಾಡಿ ಆ ಕಡೆ ಎಲ್ಲ ಟ್ರಾನ್ಸ್ಫರ್ ತಗೊಳ್ಳುವಂತಿ. ಹೌದ್ ನೋಡ ಶಂಕರಪ್ಪ, ತಣ್ಣಗ ನಮಗೂ ಚಿಂತೆ ಬಿಟ್ಟು ಊರಿಗೆ ಹೋಗ್ತೇವಿ. ನಾವೆಲ್ಲ ಅನ್ಕೊಂತೀವಿ, ಇದಕ್ಕ ಪ್ರೇಮ ಒಪ್ಕೋಬೇಕಲ್ಲ. ಮನೆಯೊಳಗಿದ್ರ ಓದಾಕ ಸರಿ ಆಗುದಿಲ್ಲ. ಬೇಡ, ಆಕಿ ಹಾಸ್ಟೆಲ್ನಾಗಿದ್ದ ಚಂದಗೆ ಓದ್ಲಿ. ಆಲ್ರೆಡಿ ಒಂದು ಮನಿ ಮಾಡೀನಿ ನಾನು, ನನ್ನ ಫ್ರೆಂಡ್ ಅದ. ಈಗ ಅಲ್ಲೇ ಮತ್ ಸೆಟ್ ಆಗೈತಿ. ಮತ್ ಸುಮ್ಮನೆ ಎದಕ್ ಕಿತ್ಕೊಂಡ್ ಬರುದು ಒಯ್ಯುದು 6 ತಿಂಗಳಿಗೆ. ಅಲ್ಲಿಂದ ನಂಗೆ ಆಫೀಸು ಸಮೀಪ ಆಗ್ತೈತಿ. ಅಲ್ಲಿಂದ ನಾನು ಓಡಾಡ್ತೀನಿ. ಇನ್ನೊಂದು 6 ತಿಂಗಳ ಬಿಟ್ಟು ಆ ಕಡೆ ಬರ್ತೀನಿ. ಆತ್ ಬಿಡು ಶಂಕರಪ್ಪ, ಆದ್ರ ಒಟ್ಟು ಹುಷಾರಿಂದ ಇರಪ್ಪ ನೀನು. ನಮ್ಮೂರೆಲ್ಲ ನಮ್ ಬಟ್ಟೆ ಎಲ್ಲ ಯಪ್ಪ ಹೆದರಿಕೆ ಬರ್ತಾವ. ಯಮ್ಮ, ನನ್ನ ಬಗ್ಗೆ ಬಾಳ ಚಿಂತೆ ಮಾಡೋದು ಬಿಡು ಮೊದ್ಲು. ನನ್ನ ಹುಷಾರಿ ಒಳಗ ಆರಾಮಾದೇನಿ. ಬಾಯಿ, ಅಡಿಕೆಲಿ ತಗೊಂಬ. ಅಡಿಕೆಲಿಯಾ? ಊರಾಗಿಂದ ಬರ ಮುಂದ 200 ಎಲೆ ತಂದಿದ್ನಿ. 1 ಕೆಜಿ ಅಡಿಕೆ ಊರಿಂದ ಬಂದ ಈಗ 8 ದಿನ ಆತ. ಅಂತದ್ರಾಗ 1 ಕೆಜಿ ಅಡಿಕೆಲ 200 ಎಲೆಯಾಗ ಒಂದು ಇಲ್ಲ. ಚಟ ಮಾಡದಕ ಒಟ್ಟು ಆಯಾ ಅಳತಿ ಅನ್ನದ ಹಾಕ್ಯಾನ ಇಲ್ಲ ದೇವ್ರು ನಿನಗ. ಯಾಕ ನೀನ್ ಅವನ ನಾನ ಒಬ್ನ ತಿಂದು ಆಗಿ ಮಾಡಿ ನಾನು ಎಲ್ಲಾರು ಹಾಕೊಂಡ್ರಲ್ಲ ಮನ್ಯಾಗಿದ್ದಾರ. ಅಯ್ಯ ಬಾಳೆವ, ಉಂಡಾಗ ಏನೋ ಒಂದ್ ಈಟ್ ಹಾಕೊಂತಿದ್ನಿ. ಆಟ ಕರೆಯವ. ನಿನ್ನಂಗ ಹಾಗಳ್ಳೆ ಒಮ್ಮೆ, ಜಳಕ ಮಾಡಿಂದ ಒಮ್ಮೆ, ಪೂಜೆ ಮಾಡಿಂದ ಒಮ್ಮೆ, ಮತ್ ಮುಂಜಾನೆ ನಾಷ್ಟ ತಿಂದಿಂದ ಒಮ್ಮೆ, ಮತ್ 12 ಗಂಟೆ ಸುಮಾರು ಒಮ್ಮೆ, ಮತ್ ಉಣ್ಣಬೇಕಪ್ಪ ತಾಟಿಟ್ಟೆ ಒಂದಾಗ ಮತ್ ಬಾಯಿಗೆ ಅಡಿಕೆ ಹಾಕೊಂಡು ಮಾಡ್ಕೋತ ಕುಂತ ಬಿಡೋದು. ಮತ್ ಅದನ್ನ ಉಗುಳಿ ಬರೋದು, ಉಣ್ಣೋದು, ಮತ್ ಹಾಕೊಳ್ಳೋದು. ಯಾವಾಗ ನೋಡೋದನ ಬಾಯಾಗ ಪಿಜ್ಜಿ ತುಂಬಿಕೊಂಡು ಏನಾರ ಮಾತಾಡ್ಸಿದ್ಕೊಳ ಇದ ಒಂದ ಸಲ್ಲ. ಈ ನಮ್ನಿ ಅಡಿಕೆ ತಿನ್ನೋರಿಗೆ ಏನ್ ಈಡಾದಿತ್ತವ? ಯಾ ಬಾಯಿಲೆ ಮಾತಾಡ್ತಿಲ್ಲ ಗಿಡ್ಡಿ ನಿನ್ನವನ ನೀನ. ಏನ ದಿನಕ್ಕ ಒಂದ್ 5-6 ಸರಿ ಹಾಕೊಂಡನಿ. ಅಷ್ಟು ಎಲೆ ಅಡಿಕಿನ ನಾನ ಏನ ಒಬ್ಬನ ತಿಂದೆ ನಾನ ಒನ್ನರಂಗ ಹೇಳಾಕ್ ಕುಂತಿದ್ದಿ. ನಿನಗ ನನ್ನ ಭಾಷೆ ಅರ್ಥ ಆಗಂಗಿಲ್ಲ ಅನಸ್ತತಿ. ಏನ ನಾನು ಅದನ್ನ ಹೇಳಾಕ್ ಕುಂತಾನಿ. ಓಟು ಅಡಿಕೆಲಿ ನೀನ ಒಬ್ಬನ ಹಾಕೊಂಡ ಆಗಿ ಮಾಡಿದಿ. ಇನ್ನ ಊರಿಗೆ ಹೋಗೋ ಮಟನು ಅಡಿಕೆಲಿ ಇಲ್ಲ. ಸುಮ್ಮನೆ ಬಾಯಿ ಒಣಗಿಸ್ಕೊಂಡು ಕುಂದ್ರದ ಅಷ್ಟ ಕಲ್ಕ. ಯಾ ಮೂತದಾಗ ನಮ್ಮ ಮನಿಗೆ ಸಸಿಯಾಗಿ ಬಂದಿಲ್ಲ ಗಿಡ್ಡ ಮೂಳಿ. ಶೇರೆ ಕುಡಿಯೋದು ಬಿಡಿಸಿದಿ. ಹೊರಗೆ ಒಂದಿಟ್ಟು ಗೆಳೆಯರ್ ಕೂಟ ಅವಾಗೊಟ್ಟು ಇವಾಗೊಟ್ಟು ಸಣ್ಣ ಸಣ್ಣದ ಪಾರ್ಟಿ ಮಾಡ್ತಿದ್ದೆ. ಅದನ್ನೂ ಬಿಡಿಸಿದಿ. ಏನಾಗ್ಬಿಟ್ಟು ಯಾವಾಗರ ಚಲೋ ಪಿಕ್ಚರ್ ಬಂದ್ರ ಒಂದಿಟ್ಟು ಪಿಕ್ಚರ್ ಟಾಕೀಜಿಗೆ ಹೊಕ್ಕಿದ್ನಿ. ಜಗಳ ಮಾಡಿ ಮಾಡಿ ಅದನ್ನೂ ಬಿಡಿಸಿದಿ. ಈಗ ಇದೊಂದು ಅಡಿಕೆಲಿ ಹಾಕೊಂತಾನಿ, ಅದನ್ನೂ ಬಿಡಿಸಿ ನನ್ನೇನು ಹಿಮಾಲಯಕ್ಕೆ ತಪಸ್ ಮಾಡಕ್ ಕಳಿಸ್ಬೇಕಂತ ಮಾಡಿ ಅನ್ಲಿ ಏನ? ನೀ ಮಾತಾಡೋದು ನೋಡಿದ್ರ ನಮ್ಮ ವೀಕ್ಷಕರು ಯವ್ವ ಇದ್ರ ನಮ್ ಗೌಡ್ರ ಅಂತ ಗಂಡ ಇರ್ಬೇಕಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ. ಚಟ ಮಾಡೋದು ಯಾವುದು ಬಿಟ್ಟಿಲ್ಲ. ಏನ ಒಟ್ಟು ಮೊದಲ ಹಗಲೆಲ್ಲ ಮಾಡ್ತಿದ್ದಿ, ಈಗ ಅವಾಗೊಮ್ಮೆ ಇವಾಗೊಮ್ಮೆ ಮಾಡ್ತಿದ್ದಿ. ಇದನ್ನ ಇಟ್ಕೊಂಡು ಏನ್ ದೊಡ್ಡ ಇವನ ಸಾಚ ಅನ್ನರಂಗ ಹೇಳಾಕ್ ಕುಂತಾನ. ನಿನಗ್ ನೋಡಿದ್ರೆ ಎಂತ ಬ್ಯಾಸ್ಕಿರ್ಲಿ, ಮಳೆಗಾಲಿರ್ಲಿ, ತಂಡಿ ಇರ್ಲಿ, ಸುಡು 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 ನೀರ್ ಬೇಕ ಜಳಕಕ್ಕ. ಇಂತ ಸುಕೂಸ್ಮ ದೇಹ ತಗೊಂಡು ಹಿಮಾಲಯಕ್ಕೆ ಹೋಗ್ತೀಯ? ಹೋಗ ಗೊತ್ತಕತಿ. 8 ದಿನಕ್ಕ 1 ಕೆಜಿ ಅಡಿಕೆ 200 ಎಲೆ ಹೋದ್ವಾ? ಅದ ಎಲ್ಲರ ಇಟ್ಟು ಮರ್ತೀರ ನೋಡು. ಚಂದಗೆ ಒಟ್ಟು ಹುಡುಕ್ರಿ. ಇಷ್ಟದನ್ನ ಯಾಕೆ ಬಂದಿಲ್ಲ ಅನ್ಕೊಂಡೆ. ಬಂದ ಬಿಟ್ಟು ನೋಡು. ಮಗಗ ಒಂದ್ ಇಟಿಗೇನು ಬುದ್ಧಿ ಹೇಳಂಗಿಲ್ಲ ನೋಡು. ಈಕಿಗೆ ನಾಟಕತಿ ಹೋಗಿ ಒಂದ ಇಂತ ಸಲಿಗೆ ಕೊಟ್ಟ ಹಿಂಗ ಹದಗೆಟ್ಟ ಕುಂತಾನಿವ. ಹೌದ್ ತಗೋ, ಬರೇ ನಮ್ ಗೌಡಪ್ಪನ ಮಾಡ್ತಾನ ಚಟ. ಮತ್ತ ಮನ್ಯಾಗಿದ್ದಾರ ಯಾರು ಏನು ಮಾಡೋದೇ ಇಲ್ಲ. ಇದೇನ್ಪಾ ನಮ್ಮಮ್ಮ ಮನ್ಯಾಗಿದ್ದರು ಚಟ ಮಾಡ್ತಾರ ಅಂತಾಳ. ನಾ ಏನಾರ ದಮ್ ಹೊಡಿಯೋದು ನಮ್ಮಮ್ಮ ನೋಡ್ಕಿಡ್ಯಾಳನ? ಮನ್ಯಾಗ ಮುಂದ ಒಟ್ಟು ಹುಷಾರಿಂದ ಇರ್ಬೇಕು. ನಾನು ಅಡಿಕೆ ಚೀಡ್ ತಿನ್ನೋದು ನಮ್ಮಮ್ಮಗ ಏನಾರ ಗೊತ್ತಾಗೈತಿ ಏನ? ಮನ್ಯಾಗಿದ್ದರು ಚಟ ಮಾಡೋದು ಅಂತಾಳ. ಯಾರು ಏನೇನ್ ಚಟ ಅದಾವು ಹೇಳನ?
ಹಾ ನಾನ ಹಿರೇ ಮೊಮ್ಮಗ ನಂದ ಫಸ್ಟ್ ಪಾಳಿ ನಾ ಏನೇನ್ ಮಾಡ್ತೀನಿ ಅಂತೇಳಿ ಅಮ್ಮಗೆ ಹೆಂಗ್ ಗೊತ್ತಾಗೈತೆ ಏನ ಆತ್ ಬಿಡು ನಮ್ಮಮ್ಮ ಹೇಳೋದು ಏನಾರ ಮಲ್ಲಿಕಾ ಕೇಳಿಸ್ಕೊಂಡ್ಲ ಅಂದ್ರೆ ಇನ್ನು 6 ತಿಂಗಳು ನನ್ನ ಕೂಟ ಜಗಳನ ಜಗಳ ಗೊತ್ತಿದ್ರು ಸುಮ್ಮನೆ ಕುಂದ್ರಬಾರ್ದಂಬಿ. ಅದನ್ನ ಎಲ್ಲಾರ ಮುಂದೆ ಹೇಳ ಹರ್ಕತ್ ಏನೈತಿ? ನೀ ಹೇಳೋದು ಏನಾರ ಸೋಬಾನ್ ಕಿವಿಗೆ ಬಿತ್ತಂದ್ರ ಮುಗ್ದ ಹೋದ್ವಿ. ಊರ ಮಠ ಹೋಗೋ ಮಠನೂ ತಡ್ಕೊಳ್ಳೋದಿಲ್ಲಕ್ಕಿ. ಇಲ್ಲೇ ಪುನಾದಾಗ ಡಿವರ್ಸ್ ಕೊಟ್ಟು ಹೋಗ್ಕಳ. ನಮ್ಮ ಮದುವೆಗೆ ಮಗಗ ಒಂದಿಟ್ ಏನಾರ ಅಂದ್ರ ಬೋಲೂನ ಆಡ್ತತಿ. ಬರೇ ನನ್ನ ಮಗಂದೊಂದು ಕಣ್ಣಾಗ ಒತ್ತದನ. ಹೋಗ್ಲಿ ಒಂದ ಸಸಿ ಅಂತೇಳಿ ಹೊಲ ಮನಿ ಎಲ್ಲ ನಿನ್ನ ಕೈಯಾಗ ಕೊಟ್ಟು ನಿರಂಬಳ ಕುಂತೇವಲ್ಲ ನನ್ನ ಮಗ ನಾನು ಓದಕ ಮಾಡ್ತಿದಿ. ವರ್ಷಕ್ಕ 2 ಪೈಜಾಮ 2 ಜುಬ್ಬ 2 ಟಪಿಗೆ 2 ಅಂಡರ್ವೇರ್ 2 ಒಳ ಅಂಗಿ ಅದ ಖರ್ಚು ನೋಡು. ಒಂದು ಕಾರ್ ಹುಣ್ಣಿಗೆ ಹಬ್ಬ ಚಲೋ ಆಕ್ಕಾವ. ಹಂಗ ಪಂಚಮಿಯಾಗ ಒಂದು, ಗಣಪತಿಗೊಂದು, ದೀಪಾವಳಿಗೊಂದು, ಎಲ್ಲ ಹಬ್ಬಕ್ಕೂ ಒಂದೊಂದು ಸೀರೆ ತಗೊಳ್ಳೋದು. ದೇವ್ರಿಗೆ ಏರ್ಸೋದ ಉಟ್ಕೊಳ್ಳೋದು, ಏರ್ಸೋದು ಉಟ್ಕೊಳ್ಳೋದು. ಹೌದು ಬಿಡಿ ಅತ್ತಿ, ನಿಂದು ಕತಿ ದೊಡ್ಡದೈತಿ. ಅಂದ್ರೆ ಸೀರೆನ ಉಟ್ಕೋಬಾರ್ದನ ನೀ ಹೇಳೋ ಪ್ರಕಾರ? ಏರ್ಸಿದ ಸೀರೆ ಮತ್ತೆ ಯಾರು ಉಡ್ಬೇಕು? ಹಿಂಗಾಗೇನ ಉಡೋದು? ಏನ ದೊಡ್ಡ ಕಿಮ್ಮತ್ತಿನ ಇರ್ತಾವ? ದೊಡ್ಡ ಕಿಮ್ಮತ್ತಿನ 400 ರೂಪಾಯಿ ಸೀರೆ ಇದ್ರೆ 200 ರೂಪಾಯಿ ಜಂಪರ್ ಹೊಲಿಸ್ಕೊಂತಿದ್ವಿ. ಅರ್ಧಕ್ಕರ್ಧ ಬರೀ ಜಂಪರ್ಗೆ ಇಡ್ತಿದ್ವಿ. ಮತ್ತ ಈಗೊಂದು ದುಂಡು ಕಟ್ಕೊಂತಿದ್ವಿ ನಾವೆಲ್ಲ ಮನ್ಯಾಗ ಕೈ ಸೂಜಿಲೆ. ಇಕ್ಕಿದು ಪೀಕೋ ಫಾಲು ಅಂತಪ್ಪ. ಮತ್ತು ಅದಕ್ಕೊಂದು 50 ರೂಪಾಯಿ ಅಂದ. ಮತ್ತ ಅದು ಯಾವಕ್ಕೆ ಗೊಂಡೆ ಕಟ್ಟಕ್ಕೆ ಬಂದ ಊರಾಗ ಆಕಿ ಮಾತೆತ್ತಿದ್ರ 150, 300, 500. ಇದು ಎಪ್ರಿ ಹೆಂಗ್ ಹೋಗಿ ಗೊಂಡೆ ಕಟ್ಟಕ್ಕ ಕೊಟ್ಟು ಬರ್ತಾಳ. ಆಕಿ ಒಂದಿಟ್ಟು ದಾರ ತಗೊಂಡು ಪೋಣಿಸಿ ಒಂದಿಟ್ಟು ಕುಚ್ಚ ಹಾಕಿ ಗಂಟ್ ಹಾಕಿ 150, 200 ಕೆತ್ಕೊಂತಾಳ ಈ ಕಡೆ. ಎಲ್ಲ ಅವಳ ಗಿಡ್ಡು ಮುಳಿದು ಇಟ್ಟು ಖರ್ಚೈತಂತ ನನಗ ಗುರ್ತಾಯ್ತಿದ್ದಿಲ್ಲ. ಆತ್ ಬಿಡು, ನಮ್ಮ ಅತ್ತಿ ಬರೇ ಕಡ್ಡಿ ಕೆರೆದು ಬೆಂಕಿ ಎತ್ತದ ನೋಡುವ. ಇಷ್ಟು ಹೇಳಿದ್ಲಂದ್ರ ಇನ್ನು 3 ಹೊತ್ತು ಕುಡಿಯಕ್ ಹೋಗ್ತಾನ ನಿನ್ನ. ಆತ್ ಬಿಡು, ಮಗನ ಹದಿಗೆಡ್ತಾಕ ತಾಯಿನ ಕಾರಣ ಆದ್ ನೋಡು. ಲೇ ನಿಮ್ಮ ಅವನ ನೀನ ನಿಮ್ ಮನ್ಯಾಗ ನೋಡಿದ್ರ ಜ್ವಾದ ಹಿಟ್ಟಿನ ಸಾರು ಉಣ್ಣ ಖಾನ್ದಾನ್ಲಿಂದ ಬಂದಾಕಿ ಅಂತದ್ರಾಗ ನಮ್ ಮನಿಗ್ ಬಂದು ಇಷ್ಟು ಬೆಳಕು ಕಂಡಿ. ಏನಂದಿ? ಜೋಡಿ ತಿಂತಾರ ಬಿಡ ಇದನ್ನ. ಅಮಾಸಿ ಹುಣ್ಣಿಮೆಗೆ ಬೇಳೆ ಸಾರು ಮಾಡ್ತಾರ ನಮ್ಮ ಮನ್ಯಾಗ. ಅಮಾಸ್ಗರ ಉಣ್ಲಿ ಉಣ್ವಿಗರ ಉಣ್ಲಿ ಅವ್ರು ತಗೊಂಡು ನಾ ಏನ್ ಮಾಡಕ್ ಹೋಗ್ಲಿ? ನಿನಗೆ ಹೇಳ್ತೇನೆ ಕೇಳ, ಇನ್ ಮೇಲೆ ನೀ ಎಷ್ಟ್ ರೊಕ್ಕದ ಸೀರೆ ತಗೊಂತೀಯ ಅಷ್ಟ್ ರೊಕ್ಕದ ಅರಬಿ ತಗೊಳವ. ಜಂಪರ್ ಎಷ್ಟ್ ರೊಕ್ಕದ್ ಹೊಲಸ್ಕೊಂತಿಯಲ್ಲ ಅಷ್ಟ್ ರೊಕ್ಕದ್ದು ಶೇರೆ ಕುಡಿಯವ. ಸೀರೆಗೆ ಎಷ್ಟ್ ರೊಕ್ಕದ್ದು ಗೊಂಡೆ ಕಟ್ಟಿಸ್ತಿಯಲ್ಲ ಅಷ್ಟ್ ರೊಕ್ಕದ್ದು ಅಡಿಕೆಯಲ್ಲಿ ಹಾಕೊಳವ. ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಿದ್ದ ತೆಪ್ಪಾಗೈತಿ. ಭಪ್ಪರೇ ನನ್ನ ಮಗನ. ಅವ್ವ ಮಗ ಕುಡೆ ಬಾರಿ ಕೊಚ್ಕೊಳಕ್ ಕುಂತೀರಿ. ಏನ ಇವ್ರದೇನು ಖರ್ಚಾಗಿಲ್ಲ. ಬರೇ ನಾನು ಒಬ್ಬಕ್ಕೆ ಖರ್ಚು ಮಾಡ್ತೇನೆ ನಾನು ಅನ್ನರಂಗ ಮನ್ಯಾನ ಮಾರೇ ಮಾಡಾಕಿ ನಾನು. ಹೊಲಕ್ಕ ಆಳ್ ತಗೊಂಡು ಹೋಗಕಿ ನಾನು. ಹೊಲದಾಗ ಬಾಳೆ ಬದುಕು ಮಾಡಾಕಿ ನಾನು. ಹೊಲದಾಗ ಲಾಭರ ಆಗೋದು ಲುಕ್ಷಣರ ಆಗೋದು ಎಲ್ಲಾನು ಒಳಾಕೊಂಡು ಜೀವನದ ಗಾಡಿ ಒಯ್ಯಕಿ ನಾನು. ಇಷ್ಟಿಟ್ಕೊಂಡು ವರ್ಷಕ್ಕ ಒಂದ್ 5-6 ಸೀರೆ ತಗೊಂಡ್ರೆ ಏನಾಗ್ತತಿ? ನೀನು ನನ್ನ ಸರಿ ಸಮ ಉಡೋದು ತೊಡೋದು ತಿನ್ನೋದು ಖರ್ಚು ಮಾಡ್ಕೋ ಬ್ಯಾಡ ಅನ್ನೋದಿಲ್ಲ ಏನ? ಮುಂಜಾನೆದ್ದು ನಾನು ರೊಟ್ಟಿ ಮಾಡ್ತಾನಿ ಏನ? ನೀನು ಪಲ್ಯ ಮಾಡು, ನಾ ಅನ್ನ ಮಾಡ್ತಾನಿ, ನೀನು ಸಾರ್ ಮಾಡು. ನಾ ಬಾಳೆ ತಿಂತಾನಿ, ನೀನು ತೊಳಿ. ನಾ ಅರ್ಬಿ ಒಗದ್ ಕೊಡ್ತಾನಿ, ನೀನು ಒಣಾಕ. ನಾನು ಬುತ್ತಿ ಕಟ್ಟಿ ಕೊಡ್ತಾನಿ, ನೀನು ಹೊಲಕ್ ಹೋಗು. ನಿಂದು ಹೊಲ್ದಾನ್ ಬಳೆ ಆಕೈತಿ, ನಂದು ಹಸ್ ಮಾಡವು ತೆಗೆಯವು ಗಿರಣಿ ಹಿಟ್ಟು ಹಾಕ್ಸೋದು ಕಸ ಹೊಡೆಯೋದು ಕಲ್ ಒರ್ಸೋದು ನಾ ಮಾಡ್ಕೊಂತಾನಿ ಮನ್ಯಾಗ. ಮತ್ ಸಂಜೆ ಮುಂದ ನಾ ಚಾ ಮಾಡ್ತೀನಿ, ನೀ ಅನ್ನ ಮಾಡುವಂತಿ ಏನ? ಹಿಂಗ ಮನಿ ಬಳೆವು ಹಂಚ್ಕೊಳ್ಳೋಣ. ಅಂದ್ರೆ ನೀನು ಅರ್ಧ ಖರ್ಚು ಮಾಡ್ಕೊಂತಿ, ನಾನು ಅರ್ಧ ಖರ್ಚು ಮಾಡ್ಕೊಂತಾನಿ. ಯಾಕ ನಾ ಹೆಂಗಸೂರ್ ಮಾಡೋ ಕೆಲಸ ಮಾಡ್ಬೇಕ? ಮತ್ತ ಹೆಂಗಸೂರ್ದು ಸೀರೆ ಜಂಪರ್ ಪೀಕೋ ಪಾಲು ಗೋಂಡೆ ಲೆಕ್ಕ ಇಡೋದು ಗುರ್ತಾಕತಿ. ಹೆಣ್ಮಕ್ಳ ಕೆಲಸ ಎಷ್ಟ್ ಮಾಡ್ತಾರ ಮನ್ಯಾಂದು ಆದ್ ಗುರ್ತಾಗೋದಿಲ್ಲ. ಹೊರ ಇದ್ದದ ಅವನ ಇದ್ರ ಬಾಯಿಗೆ ನನಗ ಹತ್ತದಾಗ ಗೀಲ್ ತೆಗಿ ಎತ್ತಾಗ. ಯವ್ವ ಹೋಗ್ಲಿ ಬಿಡ್ವಿ, ಅಪ್ಪನ್ ಕೂಟ ಏಟಂತ ನ್ಯಾಯ ಮಾಡ್ತಿ? ಯವ್ವ ಈ ಸರಿ ನಿನಗ ಎಲ್ಲಾ ಹಬ್ಬಕ್ ಸೀರೆ ನಾನು ಕೊಡಿಸ್ತೀನಿ. ಹೌದ್ ಬೇಯವ್ವ, ಈ ಸರಿ ರೇಷ್ಮೆ ಸೀರೆ ತಗೊಳ್ಳುವಂತಿ ಹಬ್ಬಕ್ಕ. ಹಬ್ಬದ ಮುಂದ ಎಲ್ಲಾರ್ಗಿ ಹುಬ್ಬಳ್ಳ್ಯಾಗ ಒಂದ ತರ ರೇಷ್ಮೆ ಸೀರೆ ತಗೊಳ್ಳೋಣಂತ. ಹೌದು, ನನ್ನ ಕಡೆ ಎಲ್ಲ ಸೀರೆ ಅದಾವ. ಮಣಕಾಲ್ ಮುರಿ ಸೀರೆ ಒಂದ ಇಲ್ಲ. ಈ ಸರಿ ನಾನು ಮಣಕಾಲ್ ಮುರಿ ಸೀರೆನ ತಗೋತಾನಿ. ಮಂಗ್ಯಾನ 3 ಮಂದಿ ಅವ್ರ ಅದಾರ, ಒವ್ವಗ ರೇಷ್ಮೆ ಸೀರೆ ಕೊಡಿಸ್ತಾರಂತ. ತುಗೋಯಪ್ಪ, ನೀನು ಒಟ್ಟು ಸಣ್ಣ ಪುಟ್ಟ ಈಟ ಆಟ ಪಾರ್ಟಿ ಮಾಡು ಅಂತೇಳಿ ಖರ್ಚಿಗೆ ರೊಕ್ಕ ಕೊಡೋದು ಗೊತ್ತಿಲ್ಲ ಸುಳೆ ಮಕ್ಕಳಿಗೆ. ಈ ಸರಿ 3 ಮಂದಿ ಸಿಸ್ಟರ್ಗೆ ಒಂದ ಸೇಮ್ ಡಿಸೈನ್ ಕಲರ್ ಅಷ್ಟ ಬೇರೆ ಬೇರೆ ಸೀರೆ ತಗೊಂಡು ದೀಪಾವಳಿಯಾಗ ಚಂದಗೆ ಊರಾಗ ಹಬ್ಬ ಮಾಡೋಣಪ್ಪ. ನೀವೆಲ್ಲಿದ್ರು ಹಬ್ಬಕ್ಕ ಊರಿಗೆ ಬರ್ಬೇಕು ನೋಡು. ಎಲ್ಲಾರ್ದು ಕ್ಯಾಂಪ್ ಊರಾಗ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತಿ ಹಿಂಗ ಮುಂದುವರಿತೈತಿ. ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ್ ನೋಡ್ರಿ, ಅಂದ್ರೆ ಪೂರ್ತಿ ಕತಿ ನಿಮ್ಗ ಅರ್ಥ ಆಕೈತಿ. ವೀಕ್ಷಕರ ಪ್ರತಿ ಬಾರಿಯೂ ಕೇಳ್ಕೊತೀನಿ, ದಯಮಾಡಿ ನಮ್ಮ ವಿಡಿಯೋ ನೋಡಿಂದ ಲೈಕ್ ಮಾಡ್ರಿ. ಆದಷ್ಟು ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತಾ ಇದೀರಿ. ಪ್ಲೀಸ್ ದಯಮಾಡಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ.
ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಸ್ನೇಹಿತರೆ. ಪ್ಲೀಸ್ ನೆನಪು ಮಾಡಿ ಕಮೆಂಟ್ ಮಾಡ್ರಿ.